ಗಾಂಧಿ ಸರ್ಕಲ್, ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ, ತಾಲೂಕು ಕಚೇರಿ ರಸ್ತೆ, ಗಾಂಧಿ ವೃತ್ತದ ಹತ್ತಿರ, ಮಾಲೂರು, ಕೋಲಾರ ಜಿಲ್ಲೆ. ಗುರು ಪೌರ್ಣಮಿ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿಯೂ ಸಹ ಪೂಜೆಗಳನ್ನು ಸಲ್ಲಿಸಲಾಯಿತು. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಪುಷ್ಪ SV, ಮಾಲೂರು. ಸರಿ, ಒಂದೇ कुबेराय वैश्रवणाय महाराजाय नमः. पृथिवे साष्टांग श्री साई प्रेम ನೀವು ಇದೆಲ್ಲ ಖಾಲಿ ಆಗಿದ್ದೀರಿ ಅಂದ್ಬಿಟ್ಟು ಸಾಕ್ಷಿ ಎಲ್ಲ ಪಾತಿಕೆಗೆ ನಮಸ್ಕಾರ ಮಾಡಿ. ಇದು ರಾಯರ ಪಾತಿಕೆ. ಇದು ಗುರು ಪೂರ್ಣಿಮೆ. ಗುರುಗಳು ಅಂದರೆ ಈ ಜಗತ್ತಿನಲ್ಲಿ ಎಲ್ಲ ಕೊಡ್ತಕ್ಕಂಥವನು. ತಂದೆ ತಾಯಿ ಜನನ ಕೊಡ್ತಾರೆ. ಗುರು ಆದರೆ ಸಕಲ ಜ್ಞಾನಗಳನ್ನು, ಸಂಪತ್ತನ್ನು ಕೊಡ್ತಕ್ಕಂಥ ಶಕ್ತಿ ಇರೋದು ಗುರುವೇ. ಇಡೀ ಜಗತ್ತಿನಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನು ಗುರು ಸಾರ್ವಭೌಮ ಅಂತಲೇ ಕರೀತಾರೆ. ಇನ್ಯಾರನ್ನೂ ಗುರು ಸಾರ್ವಭೌಮ ಅಂತ ಕರೆಯಲ್ಲ. ಅದಕ್ಕಾಗಿ ಈ ಗುರು ಪೌರ್ಣಿಮೆಯಲ್ಲಿ ಯಾರು ಗುರು ರಾಘವೇಂದ್ರ ಸ್ವಾಮಿಗಳನ್ನು ವೃಂದಾವನವನ್ನು ಯಥೇಚ್ಛವಾಗಿ ಪ್ರದಕ್ಷಿಣೆ ಮಾಡಿ ದೀಪಾರಾಧನೆಯನ್ನು ಮಾಡಿ ಅವರಿಗೆ ಭಕ್ತಿಪೂರ್ವಕವಾಗಿ ಸ್ಥಿರವಾಗಿ ನಮಿಸ್ತಾರೋ ಅವರಿಗೆ ಜಗತ್ತಿನ ಎಲ್ಲ ಗುರುಗಳ ಕರುಣೆ ಸಿಕ್ಕುತ್ತೆ. ಯಾಕೆ ಅಂದರೆ ಅದಕ್ಕೆ ಹೇಳೋದು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತಾರೆ. ಅದಕ್ಕಾಗಿ ವಿಶೇಷವಾಗಿ ಈ ಗುರು ಪೌರ್ಣಿಮೆಯನ್ನು ಇವತ್ತಿಂದಲ್ಲ, ಮಹಾಭಾರತದ ಕುರುಕ್ಷೇತ್ರದಿಂದ ಕಾಲದಿಂದಲೂ ಗುರು ಪೌರ್ಣಿಮೆಯನ್ನು ಮಾಡಕ್ಕೆ ಶುರು ಮಾಡಿದರು. ಅವತ್ತಿನಿಂದ
ಇವತ್ತಿನವರೆಗೂ ಗುರು ಪೌರ್ಣಿಮೆಗೆ ಮಹತ್ಕರವಾದ ಶಕ್ತಿ ಇದೆ. ಆದರೆ ಗುರುವಿನಲ್ಲಿ ರಾಘವೇಂದ್ರ ಸ್ವಾಮಿ ಗುರುಗಳೇ ಶ್ರೇಷ್ಠ. ಅವರು ವೃಂದಾವನವನ್ನು ನಾವು ಎಷ್ಟು ಅವರೇ ಹೇಳ್ತಾರೆ, ಸಕಲ ಯಾತ್ರಾ ಫಲಾಯಾಪ್ತೆ ಗುರು ವೃಂದಾವನ ಅಂತೇಳಿ ಅಪ್ಪಣ್ಣಾಚಾರ್ಯವರು ಹೇಳಿದ್ದಾರೆ. ಇಡೀ ವೃಂದಾವನವನ್ನು ನಾವು ಪ್ರದಕ್ಷಿಣೆ ಮಾಡಿದರೆ ಪ್ರಪಂಚದಲ್ಲಿ ಎಷ್ಟು ದೇವತೆಗಳು ದೇವರಿದ್ದಾರೆ ಅಷ್ಟು ನನ್ನ ವೃಂದಾವನದಲ್ಲಿದ್ದಾರೆ. ನೀವು ವೃಂದಾವನವನ್ನು ಪ್ರದಕ್ಷಿಣೆ ಮಾಡಿದರೆ ಎಲ್ಲ ದೇವತೆಗಳನ್ನು ಪ್ರದಕ್ಷಿಣೆ ಮಾಡಿದಷ್ಟು ಮಹಾಪುಣ್ಯ ಬರುತ್ತೆ ಅಂತ. ಇಂಥ ಮಹತ್ಕರವಾದ ದಿನಗಳಲ್ಲಿ ಅದರಲ್ಲೂ ಇವತ್ತು ಗುರುವಾರ ಬಂದಿರೋದ್ರಿಂದ ಗುರುಪೌರ್ಣಿಮೆ ಭಕ್ತಾದಿಗಳು ಯಥೇಚ್ಛವಾಗಿ ಅವರಿಗೆ ಭಕ್ತಿಯಿಂದ ಪ್ರದಕ್ಷಿಣೆ ಮಾಡಿದರೆ ಅವರ ಎಲ್ಲ ಇಷ್ಟಾರ್ಥಗಳು ಸಿದ್ಧ ಇರುತ್ತೆ. ಕಲಿಯುಗದಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನು ಕಾಮಧೇನು ಅಂತ ಕರೀತಾರೆ. ಇವತ್ತಿನ ಪ್ರಪಂಚಿನ ಇತಿಹಾಸದಲ್ಲಿ ಯಾರನ್ನೇ ತಿಳ್ಕೋಬೋದು, ಕೆಟ್ಟವರಿಲ್ಲ ಗುರುರಾಜರ ಅಂತ ಒಬ್ಬ ದಾಸರು ಹಾಡು ಹೇಳಿದ್ದಾರೆ. ಗುರುರಾಜರನ್ನು ನಂಬಿ ಇವತ್ತು ಯಾರ್ಯಾರು ಚೆನ್ನಾಗಿದ್ದಾರೆ ಅವರೆಲ್ಲರೂ ಅತಿ ಹೆಚ್ಚಿನ ಉನ್ನತ ಹುದ್ದೆಗಳಿದ್ದಾರೆ. ಯಾವುದೇ ಕಾಯಿಲೆಗಳಿಲ್ಲದೆ ಕನ್ನಡದ ಜನಪ್ರಿಯ ನಟ ರಾಜ್ಕುಮಾರನ ಅಪಾರ ಭಕ್ತರು. ಇವತ್ತು ತೆಲುಗು ತಮಿಳಿನಲ್ಲಿ ನಿಂತಿರ್ತಕ್ಕಂಥ ರಜನಿಕಾಂತು ಇವತ್ತೂ ಪ್ರತಿ ಗುರುವಾರ ಉಪವಾಸ ಇರ್ತಾನೆ ಬೆಳಗ್ಗೆಯಿಂದ. ಯಾಕೆಂದರೆ ರಾಯರನ್ನು ನಂಬಿದವರೆಲ್ಲ ಮೇಲಕ್ಕೆ ಹೋಗಿರೋರೆ ಹೊರತು ಕೆಳಗೆ ಬಂದಿಲ್ಲ. ನೀವು ಅಷ್ಟೇ ಆಯುರಾರೋಗ್ಯ ಐಶ್ವರ್ಯ ಗಳಿಸ್ಕೋಬೇಕು ಅಂದರೆ ರಾಯರನ್ನು ನಂಬಬೇಕು. ಯಾಕೆಂದರೆ ರಾಯರನ್ನು ನಂಬೋದ್ರಿಂದ ವಿದ್ಯೆ ಸಿಕ್ಕುತ್ತೆ ಮೊದಲನೇದಾಗಿ.